ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರೈತರು ಬೆಂಗಳೂರು ಬಿಜಾಪುರ ಜಿಲ್ಲಾ ಶಾಖೆಯಿಂದ ಮನವಿ ಪತ್ರ ಜಿಲ್ಲಾಧಿಕಾರಿಗೆ ಕೊಟ್ಟಿರ್ತೀವಿ. ಇವತ್ತಿನ ವಿಷಯ ಪಾದಯಾತ್ರೆ ಪ್ರಕಾರ ನಮ್ಮ ಕೇಂದ್ರ ಕಚೇರಿ ಆದಂಥ ಬಿಜಾಪುರದ ಆರ್ ಟಿ ಆಫೀಸ್ ಎದುರಿಗಿಂದ ಇಲ್ಲಿಂದ ಡಿ ಸಿ ಆಫೀಸ್ ಬಂದೀವಿ. ಇವು ಗುಂಟಾ ನಿವೇಶನಗಳಿವೆ ಹಾಗೂ 24x7 ವೆಹಿಕಲ್ ಲೇಬರ್ ಪೇಮೆಂಟ್. ಕೆಲವು ಲೇಬರ್ ವರ್ಕ್ ಮಾಡೋರು ವಿದ್ಯುತ್ ಗುತ್ತಿಗೆದಾರರ ಬಿಲ್ಲನ್ನು ವಿಳಂಬ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಬಿಲ್ಗಳು ಇದ್ದರೂ 6-7 ದಿವಸದಲ್ಲಿ ಕಂಪನಿ ಆಫೀಸ್ ಹೋಗಿ FA ಆದಂಥ ಅವರಿಗೆ ಎಲ್ಲರಿಗೂ ಲೇಬರ್ ಕಾಂಟ್ರಾಕ್ಟ್ ಬಿಲ್ ರಿಲೀಸ್ ಮಾಡಬೇಕು. 24x7 ಇವರು ಟರ್ಮ್ಸ್ ಆಫ್ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಯಾವುದೇ ಕೆಲಸ ಮಾಡಬಾರ್ದು, 20% ಹಗಲು ರಾತ್ರಿ ದುಡಿತಿರ್ತಾರೆ. ಅವ್ರು ಕೆಲವು ರೀಸನ್ 2-3 ತಿಂಗಳು ಆದರೂ ಅವ್ರಿಗೆ ಬಿಲ್ ಇಶ್ಯೂ ಮಾಡಿಲ್ಲ ಅಂತ ಎಲ್ಲ ಬಿಲ್ ಕಳಿಸ್ಬೇಕು. ಮತ್ತು ಗುಂಟಾ ಪ್ಲಾಟ ಸಬ್ ರಿಜಿಸ್ಟ್ರಿ ಖರೀದಾದ್ಮ್ಯಾಗ ಈಗ ಹೊಸ ಸರ್ಕಾರ ಬಂದಾಗ ಎ ಖಾತಾ ಬಿ ಖಾತಾ ಮಾಡಿದ್ದಾರೆ. ಎ ಖಾತಾ ಬಿ ಖಾತೆ ಕೆಲವು ಬಡವರು ಇದ್ದವ್ರು ಎ ಖಾತಾ ಬಿ ಖಾತಾ ಮಾಡ್ಕೊಳ್ಳೋಕೆ ಹೋಗಂಗಿಲ್ಲ. ಸಬ್ ರಿಜಿಸ್ಟ್ರಿ ಇರ್ತದೆ ಅಥವಾ ಬಕ್ಷೀಸ್ ಪತ್ರ ಇರ್ತದೆ, ಅದ್ರ ಬಗ್ಗೆ ಇವರು ವಿದ್ಯುತ್ ಸರಬರಾಜು ಕೊಡಬೇಕು. ಅದೇ ರೀತಿಯಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಸಿದ್ದರಾಮಯ್ಯ CM ಅವರು 3/7/2020 ಆದೇಶ ಮಾಡ್ಯಾರ. ಅದು ಆರ್ಡರ್ ಇವರು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಆಮೇಲೆ ಮೊನ್ನೆ 3/6/2026ಕ್ಕೆ DK ಶಿವಕುಮಾರ್ ಅವರು ಆದೇಶ ಮಾಡ್ಯಾರ. 2400 ಸ್ಕ್ವೇರ್ ಫೀಟ್ ಒನ್ ಟೈಮ್ ಸೆಟ್ಮೆಂಟು. ಹಳೆಯ ಆದೇಶ 1200. ಯಾವುದೇ ಆದೇಶ ಇದ್ದರೂ ಅವ್ರು ಇಮಿಡಿಯೇಟ್ಲಿ ವಿದ್ಯುತ್ ಸರಬರಾಜು ಕೊಡುವಂಥ ಆದೇಶ ಮಾಡಿದ್ರು. ಸರ್ಕಾರ ಆದೇಶ ಇದ್ದರೂ ನಮ್ಮ ಇಲ್ಲಿ ಅಧಿಕಾರಿ ಇದ್ದ ಸಿದ್ದಪ್ಪ ಬೆಂಜಿಗೆರವರು ವಿನಾಕಾರಣ ಕಾಂಪ್ಲಿಕೇಟ್ ಮಾಡೋದು. ಸಬ್ ಡಿವಿಷನ್ ಕೆಲಸ ಮಾಡ್ತಿದ್ದ AWಗೂ ಡಿಸ್ಟರ್ಬ್ ಮಾಡೋದು. ಅದು ಮಾಡಬೇಡ್ರಿ, ಗುಂಟಾ ಮಾಡಬೇಡ್ರಿ, ಇದು ಮಾಡಿ ಯಾವುದೇ ಆದೇಶ ಮಾಡಿದ್ರು ಗುಂಟಾ ಇರಲಿ ಸಬ್ ರಿಜಿಸ್ಟ್ರಿ ಇರಲಿ ಯಾವುದೇ ಆದೇಶದಾಗ ಕ್ಲಿಯರ್ ಬರೋದಿಲ್ಲ. ಕೇವಲ 1200 ಬಿಲ್ ಟೈಪ್ ಏರಿಯಾ ಮಾತ್ರ. ಎನೆ ಇರಲಿ ಗುಂಟಾ ಇರಲಿ ಅವರಿಗೆ ವಿದ್ಯುತ್ ಸರಬರಾಜು ಕೊಡಬೇಕಂತ ಅವರ ಒಂದು ಟಾರ್ಗೆಟ್ ಇದೆ ಸರ್ಕಾರದ. ಆ ಟಾರ್ಗೆಟನ್ನು ಇವರು ವೇಸ್ಟ್ ಮಾಡ್ತಾ ಇದ್ದಾನೆ ಸಿದ್ದಪ್ಪ ಬೇಜಾರಿ. ಯಾಕೆ ವೇಸ್ಟ್ ಮಾಡೋದು? ಇವನ ಮ್ಯಾಗ ಹಳೆವು ಇನ್ಕ್ವೈರಿ ಅದಾವೆ. ಈಗ ಭಾಳ ಈ ವರ್ಷನಾಗೆ ರಿಟೈರ್ಮೆಂಟ್ ಬರೀ ಹಗರಣ. ಕೆಲವು 4-5 ಕಂಪ್ನಿಲಿಂದ ಬಂದಿಂಥ ಎಂಪ್ಲಾಯ್ GLM ALM ಅವ್ರಿಗೆ ಗಂಡಾಪಟ್ಟಿ ಇಲ್ಲಿ ರಿಟರ್ನ್ ಪೋಸ್ಟಿಂಗ್ಗಳು 2-3 ಲಕ್ಷ ಬಂದಿದ್ದಾನೆ. ನಾವು ಇಂಥ ಅಧಿಕಾರಿಗಳಿಗೆ ಸರ್ಕಾರ ಇನ್ನೂ ಮುಂದುವರ್ಸಾಗ್ತದೆ. ಕೆಲವು ಉಸ್ತುವಾರಿ ಸಚಿವರಿಗೆ ಮಾಜಿ ಉಸ್ತುವಾರಿ ಸಚಿವರಿಗೆ ಏನ ಹೇಳಿ ಗುಂಟಾ ಪ್ಲಾಟ್ ಬಂದ್ ಮಾಡಿಸೋದು, ಚಾಲೂ ಮಾಡಿಸೋದು. ತಾನು AW ಆಗಿ SO ಆಗಿ ಹೋಗ್ಯಾನ. ಏನು ಸಾರ್ವಜನಿಕ ತೊಂದರೆ ಅದ ಗುರ್ತದ, ಏನೂ ಮಾಡಿಲ್ಲ. 3 ಸಬ್ ಡಿವಿಷನ್ ನಮ್ಮದು ಬಿಜಾಪುರ ಸರ್ಕಲ್ದಾಗ ಬರ್ತಾವೆ. ಬಿಜಾಪುರ ಡಿವಿಷನ್ದು ಒಳಗೆ 5 ಸಬ್ ಡಿವಿಷನ್ ಅದಾವೆ. 5 ಸಬ್ ಡಿವಿಷನ್ ಮಾಡಿ ಇಂದ ಮಟ್ಟ ಒಂದು ಸಬ್ ಡಿವಿಷನ್ ಹೋಗಿ ಯಾವುದೇ ರೀತಿಯಿಂದ ತನಿಖೆ ಮಾಡಿಲ್ಲ. ಎಷ್ಟು ಅರ್ಜಿ ಬಂದವು, ಎಷ್ಟು ಸಪ್ಲೈ ಕೊಟ್ಟಿರಿ, ಎಷ್ಟು ಬಡವ್ರ ಮನೆ ಮ್ಯಾಗ ಲೈನ್ ಹೋಗ್ಯದ, ಎಲ್ಲಿ ಸ್ಕೂಲ್ ಕಾಲೇಜ್ ಬಲ್ಲಿ ಟ್ರಾನ್ಸ್ಫರ್ ಅದಾವೆ ಎಲ್ಲ ಶಿಫ್ಟ್ ಮಾಡಿದ್ದು ಸರ್ಕಾರ ಆದೇಶ ಮಾಡೋದ. ಸರ್ಕಾರ ಆದೇಶ ಏನು ಮಾಡಿದ, ಎಲ್ಲೆಲ್ಲಿ ಸ್ಕೂಲ್ ಅದಾವೆ 11Q ಲೈನ್ ಟ್ರಾನ್ಸ್ಫರ್ ಸ್ವಂತ ಸರ್ಕಾರ ದುಡ್ಡದಲ್ಲಿ ಶಿಫ್ಟ್ ಮಾಡ್ಬೇಕಂತ ಆದೇಶ ಅದ. ಯಾವನೂ ಇವು ಮಾಡಿಲ್ಲ. ಯಾವುದು ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಕೊಟ್ಟಿಲ್ಲ, ಯಾವ ಓಣಿಗೂ ಕೊಟ್ಟಿಲ್ಲ. ಬರೇ ತೊಂದರೆ ಕೊಡೋದು, ಸಾರ್ವಜನಿಕ ತ್ರಾಸ ಕೊಡೋದು ಇಂಥ ಅಧಿಕಾರ ಅದಲ್ಲ. ಇವ್ರು ಮೊದಲು ಬಿಜಾಪುರದಿಂದ ವರ್ಗಾವಣೆ ಮಾಡಿದರೆ ಎಲ್ಲ ಸಬ್ ಡಿವಿಷನ್ 3 ಡಿವಿಷನ್ ಒಳ್ಳೆ ರೀತಿಯಿಂದ ಆಡಳಿತ ನಡೀತದ. ಕೆಲವು ವಿಷಯಗಳಲ್ಲಿ ಇವ್ರಿಗೆ ಹೇಳೋದಷ್ಟು ಅದ ರೀ. ಅಷ್ಟು ಭ್ರಷ್ಟಾಚಾರ ತಿರುಗಾನೆ. ಇವ್ರು ಮೊದಲು ಇಲ್ಲಿಂದ ಬಿಜಾಪುರದಿಂದ ವರ್ಗಾವಣೆ ಮಾಡಬೇಕು. ಅಂದ್ರೆ ಎಲ್ಲ ಸಬ್ ಡಿವಿಷನ್ ಒಂದು ಸುರಕ್ಷಿತ ಕೆಲಸ ನಡೀತದೆ ನನ್ನ ಅನುಭವದ. ನಾನು ಕೇಂದ್ರ ಕಾರ್ಯ ಸಮಿತಿ ಸದಸ್ಯ ಸೈಯದ್ ಯಾಸಿನ್ ಗುಲ್ಬರ್ಗ ವಿಜಯ್. ನಮ್ಮ ಹೆಸ್ಕಾಂ ಇಲಾಖೆ ಒಳಗೆ ERP ಅನ್ನೋದು ಸಾಫ್ಟ್ವೇರ್ ಬಂದದ. ಸಾಫ್ಟ್ವೇರ್ ಎದಕ್ಕೆ? ಅದನ್ನ ಸರಳೀಕೃತ ಮಾಡಕ್ಕೆ. ಈಗ ಅದು ಸಾಫ್ಟ್ವೇರ್ ಸರಳನೇ ಇಲ್ಲ. ಅವ್ರ ಅಧಿಕಾರಿಗಳಿಗೇನೆ ಅದು ಸಾಫ್ಟ್ವೇರ್ ಯೂಸ್ ಮಾಡಕ್ ಬರಲ್ಲ. ಆ ಸಾಫ್ಟ್ವೇರ್ ಒಂದನ್ನು ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಬಿಲ್ಲು ನಮ್ಮ ಬಿಜಾಪುರ ಡಿವಿಷನ್ ಅಷ್ಟೇ ಕೋಟ್ಯಾಂತರ ರೂಪಾಯಿ ಬಿಲ್ ನಿಂತಾವು. ಮತ್ತು ಪ್ರತಿಯೊಂದು ಸಾಫ್ಟ್ವೇರ್ ಅವರಿಗೆ ಯೂಸ್ ಮಾಡಕ್ ಬರಲ್ಲ. ಅಂದ್ರೆ ಸಾಫ್ಟ್ವೇರ್ ಎದಕ್ಕೆ ಬೇಕಾಗಿತ್ತು? ನಾವು ಸಾಫ್ಟ್ವೇರ್ ಬೇಕು ಅಂತ ಕೇಳಿರ್ಲಿಲ್ಲ. ಅದೇ ರೀತಿ ಅವ್ರದೇ ಪಗಾರ ಆ ಸಾಫ್ಟ್ವೇರ್ನಲ್ಲಿ ಮಾಡಿ ನೋಡೋಣ. ನೀವು ಮೊದಲು ಬಿಲ್ ಜನರೇಟ್ ಮಾಡಿರಿ, AEE ಕೊಡ್ರಿ, ಆಮೇಲೆ ಈಗ ಹೋಗ್ಲಿ, ಆಮೇಲೆ SE ಹೋಗ್ಲಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ ಹೋಗ್ಲಿ. ನಿಮ್ಮ ಬಿಲ್ ಎಷ್ಟು ಡಿಲೇ ಆಗ್ತಾವ ಅನ್ನೋದು ನಿಮಗೂ ಗೊತ್ತಾಗಲಿ. ನಿಮಗೆ ನಿಮ್ಮ ಸಾಫ್ಟ್ವೇರ್ನಲ್ಲೇ ERP ಸಾಫ್ಟ್ವೇರ್ನಲ್ಲೇ ತುಂಬ ಲೂಪ್ ಹೋಲ್ಸ್ ಅದಾವೆ. ಅಲ್ಲೇ ಯಾರಿಗೂ ಕೂತು ಯಾವ ಅಧಿಕಾರಿಗಳಿಗೂ ಸಾಫ್ಟ್ವೇರ್ ಮಾಡಕ್ ಬರ್ತಿಲ್ಲ ನಮ್ಮ ಬಿಜಾಪುರ ಡಿವಿಷನ್ದಲ್ಲಿ. ಸೊ ಸಾಫ್ಟ್ವೇರ್ ಇಲ್ಲ. ಅದಕ್ಕೆ 24x7 ಬಿಲ್ ಇರ್ತಾವು. ಮೊನ್ನೆ ಮಳೆಗಾಳಿಗೆ ಮಾಡು ಬಿಲ್ ಇರ್ತಾವು. ಗಂಗಾ ಕಲ್ಯಾಣ ರೈತರಿಗೆ ಮಾಡಿಕೊಟ್ಟಿದ್ದು ಮಳೆ ಆಗ್ತದಂತೆ ಜಲ್ದಿ ಗಂಗಾ ಕಲ್ಯಾಣ ಮಾಡಿ ಅನುಕೂಲ ಮಾಡಿಕೊಟ್ಟ ನಮ್ಮ ಕಾಂಟ್ರಾಕ್ಟರ್ಸ್ಗಳು ಬಿಲ್ ಇರ್ತಾವು. ಸೊ ಇದರಿಂದ ERP ಸಾಫ್ಟ್ವೇರ್ನಿಂದ ನಮ್ಮ ಕಾಂಟ್ರಾಕ್ಟರ್ಗಳ ಜೀವನ ಹೆಂಗಾಗ್ಬಿಟ್ಟಿದಂದ್ರೆ ಸಾಲ ಬಡ್ಡಿ ತೆಗೆದು ಸಾಲ ಬಡ್ಡಿದೊಳಗೆ ಜೀವನ ಹೊಂಟ್ಬಿಟ್ಟದ. ಇದನ್ನ ಸಾಫ್ಟ್ವೇರು ಮತ್ತು ಇನ್ನೊಂದು ಕೇಳ್ಪಟ್ಟಿದ್ದೀವಿ, ಟೆಂಡರ್ ಕಾಂಟ್ರಾಕ್ಟರ್ಗಳಿಗೆ ಸಾಫ್ಟ್ವೇರ್ ಇರ್ಲಾರ್ದೆ ಮ್ಯಾನುವಲ್ ಪ್ರಕಾರ ಬಿಲ್ ಕಳಿಸ್ಬೇಕು ಅಂತ ನೀವೊಂದು ಆದೇಶ ಮಾಡಿರಂತ ಕೇಳ್ಪಟ್ರಿ. ಅದು ಎಷ್ಟು ನಿಜಾಂಶ ಅನ್ನೋದು ಗೊತ್ತಿಲ್ಲ. ಅವರಿಗೆ ಟೆಂಡರ್ದವ್ರಿಗೆ ಒಂದು ನ್ಯಾಯ, ನಾವು LC ವರ್ಕ್ ಮಾಡೋರು, ಲೇಬರ್ ಕಾಂಟ್ರಾಕ್ಟರ್ ವರ್ಕ್ ಮಾಡೋರಿಗೆ ಒಂದು ನ್ಯಾಯ.
ಒಂದೇ ಒಂದು ಕಂಬ ಬಿತ್ತು ಅಂದ್ರೆ 10 ಕಿಲೋಮೀಟರ್ನಿಂದ 15 ಕಿಲೋಮೀಟರ್ನಿಂದ ಬಂದು ಕಾಂಟ್ರಾಕ್ಟರ್ ಆ ಒಂದು ಕಂಬ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಿ. ಅದಕ್ಕೆ ಆ ಕಾಂಟ್ರಾಕ್ಟರ್ಗಳಿಗೆ SR ರೇಟ್ನಲ್ಲಿರೋ ಏನು ಅವ್ರು ಇನ್ವೆಸ್ಟ್ ಮಾಡಿರ್ತಾರಲ್ಲ, 4 ಮಂದಿ ಲೇಬರ್ ಒಂದು ಟ್ರ್ಯಾಕ್ಟರ್ ತೊಗೊಂಡು ಬಂದು ಏನು ವರ್ಕ್ ಮಾಡಿರ್ತಾರಲ್ಲ, ಅದು SR ಬಿಲ್ಸ್ ಅದಕ್ಕೆ ಅದ್ರ ಜೊತೆ ಮ್ಯಾಚ್ ಆಗಲ್ಲ. ಅಂಥ ವರ್ಕ್ಗಳನ್ನು ನಾವು ಕಾಂಟ್ರಾಕ್ಟರ್ ಮಾಡೀವಿ. ಅದನ್ನು ERP ಇದೊಂದು ಬಿಲ್ ಸಾಫ್ಟ್ವೇರ್ ಒಂದು ಸರಳೀಕೃತ ಮಾಡಬೇಕೇ ಹೊರತು ಅದನ್ನು ಇನ್ನೂ ಕಠಿಣವಾಗಿ ಮಾಡಬಾರ್ದು ಅಂತ ಈ ERP ಸಾಫ್ಟ್ವೇರ್ ಇರೋದ ನಮ್ಮದು ನಮಗೆ ಬೇಡ. ಇದು ನೀವು ಮೊದಲು ERP ಸಾಫ್ಟ್ವೇರ್ ಇದನ್ನು ತೆಗೆದು ಹಾಕಿ ಅಂತ ಹೇಳ್ಕೊತೀನಿ. ನನ್ನ ಹೆಸರು ಸೌಮ್ಯ ನಾರಾಯಣ್ಕರ್, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯದ ಮಹಿಳಾ ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬಿಜಾಪುರ ಹಾಗೂ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪತ್ರಕರ್ತರಿಗೆ ಇಷ್ಟು ಉರಿ ಬಿಸಿಲಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ನಮ್ಮ ಎಲ್ಲ ಗುತ್ತಿಗೆದಾರರು, ತಾಲೂಕದಿಂದ ಬಂದಂಥ ಎಲ್ಲ ಗುತ್ತಿಗೆದಾರರು ಹಾಗೂ ಬಿಜಾಪುರದಿಂದ ಬಂದಂಥ ಎಲ್ಲ ಗುತ್ತಿಗೆದಾರರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಷ್ಟು ಹೇಳಿ ನಾನು ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಹೋರಾಟ. ಬಕ್ಷೀಸ್ ಪತ್ರದ ಮೇಲೆ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಇದನ್ನು ಕುರಿತು ಕರ್ನಾಟಕ ರಾಜ್ಯ ಬೇಕೇ ಬೇಕು. ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಹೋರಾಟ. ಬಕ್ಷೀಸ್ ಪತ್ರದ ಮೇಲೆ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಇದನ್ನು ಕುರಿತು ಕರ್ನಾಟಕ ರಾಜ್ಯ ತಾತ್ಕಾಲಿಕ ಹಾಗೂ ಶಾಶ್ವತ ವಿದ್ಯುತ್ ಸಂಪರ್ಕ ನೀಡಬೇಡುವ ಅಧಿಕಾರಿಗಳಿಗೆ, ಶಾಶ್ವತ ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡುವ ಸರ್ಕಾರಕ್ಕೆ, ಈ ನೋಟ್ರಿ ಬಾಂಡ್ಗಳಿಗೆ, ಏನು ನೋಟ್ರಿ ಅಂದ್ರೆ ಏನಪ್ಪ, ಬಕ್ಷೀಸ್ ಪತ್ರ ಬಾಂಡ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡಾಕ ಹಿಂದೆ ಯಾಕಪ್ಪ ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆದೇಶ ಐತಿ, ಮಹಾನಗರ ಪಾಲಿಕೆ ಆದೇಶ ಐತಿ, ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಐತಿ ಅಂತ ಹೇಳ್ತಾರೆ. ಈಗ ನಿನ್ನೆ ಮೊನ್ನೆ ಏನ್ ಮಾಡ್ರಿ, ಈಗ ಅವು ಯಾವ ಗಾಳಿ ತೂರಿ, ಏನ್ ಆದೇಶ ಐತಿ ಆದೇಶ ಪೂರ್ತಿ ಗಾಳಿ ತೂರಿ. ಆ ಗಾಳಿ ತೂರಿ ಯಾವ್ದೇ ಒಂದು ಆದೇಶ ಇಲ್ಲ, ಏನಿಲ್ಲ, ಆಟೋಮೆಟಿಕ್ ನಿಮ್ ಖಜಾನೆ ಖಾಲಿ ಐತಿ. ಅಧಿಕಾರಿಗಳಿಗೆ
ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಅಧೀಕ್ಷಕ ಅಭಿಯಂತರರಿಗೆ ಧಿಕ್ಕಾರ ಧಿಕ್ಕಾರ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ಕರೆಂಟ್ ಬೇಕು ಬೇಕೇ ಬೇಕು ಕರೆಂಟ್ ಬೇಕು ಯಾತಕ್ಕಾಗಿ ಹೋರಾಟ ಕರೆಂಟ್ಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಕರೆಂಟ್ಗಾಗಿ ಹೋರಾಟ ಬೇಕೇ ಬೇಕು ಧಿಕ್ಕಾರ ಧಿಕ್ಕಾರ ಇಂಧನ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ ಗುತ್ತಿಗೆದಾರ ಸಂಘಕ್ಕೆ ಗುತ್ತಿಗೆದಾರ ಸಂಘಕ್ಕೆ ಬಕ್ಷಿಸ್ ಪತ್ರ ಹೊಂದಿರುವ ಗ್ರಾಮೀಣ ವಿದ್ಯುತ್ ನೀಡಿದ ಅಧಿಕಾರಿಗಳಿಗೆ ಮುನ್ನಡೆ ಪತ್ರ ನೀಡಿದ ಅಧಿಕಾರಿಗಳಿಗೆ ಒಂದು ಕಡೆ ಜಿಲ್ಲಾದಲ್ಲಿ ಆಲ್ರೆಡಿ ಅವ್ರಿಗೆ ಕರೆಂಟ್ ಕೊಡ್ತಾ ಇದ್ದಾರೆ. ಉತ್ತಾರಿ ಅವ್ರವ್ರ ಹೆಸರಲ್ಲೇ ಇದ್ದಿದ್ದು. ಈಗ ಎತ್ತ ಥೋಡಿ ಬಕ್ಷಿಸ್ ಪತ್ರಗಳು ಏನ್ ಕೊಟ್ಟಿದ್ದಾರಲ್ರಿ, ಅವ್ರೊಳಗೆ ಉತ್ತಾರಿ ಒಳಗೆ ಯಾಡ್ ಆಗಿಲ್ಲ, ಅವ್ರು ಮಾಡ್ಕೊಳಕ ಆಗ್ತಾ ಇಲ್ಲ. ಹಿಂಗಾಗಿ ಬಡವರು ಬಹಳ ಅಸಕ್ತರಾಗ್ಯಾರ. ಇದರಿಂದ ಯಾರ ಕೈ ಹೊಡೆಯಕ್ಕೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಕೆಲವೊಬ್ರಿಗೆ ಕ್ಯಾಶ್ ಕೊಟ್ಟಗಳನ್ನ ಮಾಡುವಂತ ಅಧಿಕಾರಿಗಳನ್ನ ನಾನು ನೋಡಿದ್ದೀನಿ ಕಣ್ಣಾರನೆ. ಅವ್ರೇನ್ ಹೆಸರಿಗೇನು ಪ್ರಸ್ತಾವನೆ ಮಾಡೋದು ಬೇಡ. ಲಂಚ ತೋದ ತಕ್ಷಣ ಆಲ್ರೆಡಿ ಇಂಟಿಮೇಷನ್ ಆಗ್ತಾರೆ. ನಾನು 2 ಸಲ ನಾನು ಆಲ್ರೆಡಿ ಅವ್ರಿಗೆ ತಾಕೀತು ಮಾಡೀನಿ, ಮತ್ತೆ ಮೇಲ್ ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು. ಮತ್ತೆ ಇದ್ರ ಸಲುವಾಗಿ MLA ಸಾಹೇಬ್ರಿಗೂ ಹೇಳಿದ್ದೀನಿ. ಅದು ನಾನು ಏನಾದ್ರೂ ಅದನ್ನ ಮಾತಾಡಕ್ಕೆ ಹೇಳ್ತೀನಿ ಕ್ಲಿಯರ್ ಮಾಡೋದಂತಂದ್ರು. ಅಟೊಳಗೆ ನಮ್ ಜಿಲ್ಲಾ ಅವರು ಎಲ್ಲ CS ಸಾಹೇಬ್ರು ಎಲ್ಲಾರು ಕೂಡಿಸ್ತಾರೆ ಏನಾರ ಮಾಡಿ ಪ್ರಸ್ತಾವನೆ ಮಾಡೋಣ ಅಂತಂದ್ರು. ವಾಸರ ಮಾನ್ಯ ವಾರದಲ್ಲಿ ಎಷ್ಟೋ ರಿಜಿಸ್ಟ್ರೇಷನ್ ಆದಂತದ್ದು ಒಬ್ರು ಇಂಟಿಮೇಷನ್ ಕೊಟ್ಟಿಲ್ಲ. ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಯಾಕಾಗಿತ್ತು, ಇಂಟಿಮೇಷನ್ ಯಾಕೆ ಕೊಡ್ಲಿಲ್ಲ, ಈ ಪ್ರಶ್ನೆ ಬಂದಿತ್ತು ನಮ್ಗೆ. ಒಂದು 15ರಿಂದ 20 ನೀವು ರಿಜಿಸ್ಟ್ರೇಷನ್ ಮಾಡಿರಂತ ನಾನು ಕೇಳ್ಪಟ್ಟಿದ್ದೀನಿ. ದಯಮಾಡಿ ಅದಕ್ಕೆ ಆ ಗುಂಟಾಪುರಾಟ ಬಡೋ ಸಾರ್ವಜನಿಕರಿಗೆ ಕೂಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದೀವಿ. DC ಸಾಹೇಬ್ರ ಜಲ್ದಿ ಕ್ರಮ ತಗೊಂಡು ಅದಕ್ಕೆ ಆದೇಶ ಹೊರಡಿಸಿ ಅಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ. ಮಾಡ್ಬೇಕು, ಹೇಗೆ ಆಪರೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಅದು ಏನು ನಮ್ ಕಾಂಟ್ರಾಕ್ಟರ್ಗಳದ ಕೋಟ್ಯಾಂತರ ರೂಪಾಯಿ ಬಿಲ್ ಇಟ್ಬಿಟ್ಟಿದೆ. ನಮ್ ಕಾಂಟ್ರಾಕ್ಟರ್ ಒಂದ್ ಮಳೆ ಗಾಳಿ ಬಂತು, ಕಂಬ ಮುರಿತು ಅಂತಂದ್ರೆ ಹೋಗಿ ವಿದೌಟ್ ಅವ್ರ ಅಧಿಕಾರಿಗಳಂತೂ ERP ಆಗ್ಲಿ, ಅವರಿಗೂ ನೌಕರಿಗೆ ಪಗಾರ ತಗೋತಾರಲ್ಲ, ಆ ನೌಕರಿಗೂ ERP ಬರ್ಲಿ, ನಮಗೂ ERP. ಸಾಕಷ್ಟು ವರ್ಷಗಳಿಂದ ಮೇಲಿಂದ ಯಾವುದೇ ಕೂಲೆ ಇದ್ರೂ ಕೂಡ ಕೆಲವೊಂದು ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಕಾಂಟ್ರಾಕ್ಟ್ಗಳನ್ನು ಕಾಡಿಸ್ಲಿಕ್ಕೆ ಬಂದಿದ್ದಾರೆ. ಅದು ನಾನು ನೋಡಿ 40 ವರ್ಷ. ಈಗ ಸರ್ಕಾರದ ಕಳಕಳಿ ಏನಪ್ಪಾ ಅಂದ್ರೆ ಎಲ್ಲರಿಗೆ ಬಡವರಿಗೆ ಆಗ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೆ ಅನುಕೂಲ ಮಾಡ್ಬೇಕಂತೇಳಿ ಯಾವುದೇ ಒಂದು ಸುತ್ತೋಲೆ ಹೊರಡಿಸ್ತಾರ. ಹೊತ್ತು ಯಾವುದೇ ಒಂದು ಕಾನೂನು ಇಲ್ಲದೆ ಇವರು ಕಾನೂನಿಗೆ ಅಡೆತಡೆ ಮಾಡುವಂತ ದಿಶೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅದಕ್ಕೋಸ್ಕರ ಬರುವಂತ ದಿನಮಾನದಾಗ ಏನದ ನಾವು ಎಲ್ಲ ಗುತ್ತಿಗೆದಾರರು ನಾವು CM ಹತ್ರ ಹೋಗ್ಬೇಕಾಗ್ತದ, ನಾವು ಮಾಜಿ CM ಕಡೆಯಿಂದ ಹೋಗ್ಬೇಕಾಗ್ತದ. ಯಾಕಂದ್ರೆ ಇವ್ರು ಮೊದಲು ಎತ್ತಂಗಡಿ ಮಾಡ್ಬೇಕು ಇಲ್ಲಿಂದ. ಯಾಕಂದ್ರೆ ಕಾಂಟ್ರಾಕ್ಟ್ಗಳು ಇಷ್ಟು ದುಡಿತಾರೆ ನಿಮ್ಗೆ ಗೊತ್ತಿಲ್ಲ, ನಾನು ದುಡ್ದವನೇ ಇದ್ದೀನಿ. ಎಲ್ಲ ಅವ್ರ ಕೆಲಸನೂ ಸತ ಇವರೇ ಮಾಡ್ತಾರ. ಅವ್ರು ಮಾಡುವಂತ ಕೆಲಸನು ಅನಾಮತ್ ಕೂತು ಇವರು ದುಡ್ಡು ತಗೋತಾರ. ಈಗ ಏನದ ಈ ಗುಂಟೆ ಪ್ಲಾಟ್ ಆಗಿರ್ಬೋದು, ಅವು ಆಗಿರ್ಬೋದು, ಮೂಲಭೂತ ಸೌಕರ್ಯ ಏನದ ಕೊಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಅದ ಮೊದಲಿಂದೆ. ಈಗೇನದ ಇವತ್ತಿನ ದಿವಸ ಇವತ್ತು ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರು ಒಂದು ರ್ಯಾಲಿ ಮೂಲಕ DC ಆಫೀಸ್ಗೆ ಒಂದು ಮನವಿ ಕೊಡ್ಬೇಕಂತ ಏನು ಬಂದಾರ. ನಾನು ಅವ್ರಿಗೆ ಕೃತಜ್ಞತೆಗಳ ಸಲ್ಲಿಸ್ತೀನಿ. ನನಗೆ ನಿನ್ನೆ ಇವತ್ತೇ ಹೇಳೋದ್ರಿಂದ ಸಾಕಷ್ಟು ಪೂರ್ವ ತಯಾರಿ ಸರಿಯಾಗಿ ಆಗಿಲ್ಲ. ಅವರು ಪ್ರಯತ್ನ ಮಾಡಿ ಎಲ್ಲರಿಗೂ ಕೊಡಿಸುವಂತ ಪ್ರಯತ್ನ ಮಾಡ್ಯಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಆದರೂ ಈ ದಿಶೆಯಲ್ಲಿ ನಾವು ಸಕ್ರಿಯವಾಗಿ ಮೇಲೆ ನಾವು ಬೆಂಗಳೂರು ತನ ಹೋಗಿ ಏನದಲ್ಲ ಈ ಅಧಿಕಾರಿಗಳ ಕಿರುಕುಳಕ್ಕೆ ನಾವು ತಕ್ಕ ಉತ್ತರ ಕೊಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ.
ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ಒಂದು ಗುಂಟಾ ಪ್ಲಾಟಿಗೆ ಕರೆಂಟ್ ಕೊಡ್ರಿ ಅನ್ನುವಂಥ ಸಲುವಾಗಿ ನಾವು DC ಆಫೀಸ್ ಬಂದು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಟಂತ ಈ ಭ್ರಷ್ಟ MLAಗಳಿಗೆ ಧಿಕ್ಕಾರ ಮೊದಲೇದಾಗಿ. ಯಾಕೆಂದ್ರೆ ಯಾರು ಸಣ್ಣವರಿದ್ದವ್ರು ಮಾತ್ರ ಒಂದು ಗುಂಟಾ ಪ್ಲಾಟ್ದಾಗ ಎರಡೆರಡು ಮನೆ ಕಟ್ಟಿ ಅವ್ರೊಂದು ಜೀವನ ಮಾಡ್ತಿರ್ತಾರೆ. ಮೊದಲೇದಾಗಿ ನಾ ಇಲ್ಲಿ ಇದ್ರೊಳಗೆ ಎಷ್ಟೊಂದು ದುರ್ಬಳಕೆ ಐತಪ್ಪ ಅಂತಂದ್ರೆ ಹೇಳ್ತೀನಿ. ಇವರು ಇವತ್ತು ಕನಿಷ್ಠ ಅಂದ್ರೂ ನಮ್ಮ ಕರ್ನಾಟಕದೊಳಗೆ 4 ಲಕ್ಷ ಮೀಟರ್ ಕೊಡುವಂಥದ್ದು. ಅವರು 4 ಲಕ್ಷ ಮೀಟರ್ ಯಾಕೆ ಇವತ್ತು ಇವರು ವಿಳಂಬ ಮಾಡ್ಲಕತ್ತಾರಪ್ಪ ಅಂತಂದ್ರ ಒಂದು ಹೊಸ ಮೀಟರಿಗೆ 50 ಮಿನಿಟ್ ಫ್ರೀ ಕೊಡ್ಬೇಕು. ಆ 50 ಮಿನಿಟ್ ಫ್ರೀ ಕೊಟ್ರೆ 4 ಲಕ್ಷಕ್ಕಂದ್ರೆ ಮಿನಿಮಮ್ 20 ಲಕ್ಷ ಮಿನಿಟ್ ಕರೆಂಟ್ ಕೊಡ್ಬೇಕು ಪರ್ ತಿಂಗಳಿಗೆ. ಇವತ್ತು ಅವ್ರು ಏನ್ ಮಾಡ್ಯಾರ, 7 ರೂಪಾಯಿ ಪರ್ ಯೂನಿಟ್ ಮಾಡ್ಯಾರ. ಆ 7 ರೂಪಾಯಿ ಯೂನಿಟ್ ಲೆಕ್ಕ ಹಾಕಿದ್ರಂದ್ರ 16ರಿಂದ 18 ಕೋಟಿ ರೂಪಾಯಿ ಆಗ್ತದೆ ಪರ್ ತಿಂಗಳು. ಇವತ್ತು ಮಿನಿಮಮ್ 14-15 ತಿಂಗಳದಿಂದ ಆದ್ರ ಮಿನಿಮಮ್ ಇವತ್ತು ಎಷ್ಟಪ್ಪ ಅಂತಂದ್ರ 100 ಕೋಟಿಗಳಿಗೆ ಇವತ್ತು ಕೊಡಬೇಕಾಗ್ತದೆ. ಆ 100 ಕೋಟಿ ಉಳಿಸೋದ್ರ ಸಲುವಾಗಿ ಗುಂಟಾಗಳನ್ನ ಅವ್ರು ಬಂದ್ ಮಾಡಿಟ್ಟಾರೆ. ಅದಕ್ಕೆ ಸಾರ್ವಜನಿಕರು ಏನ್ ಮಾಡ್ಬೇಕು, ಇನ್ನ ಅವ್ರು ಏನ್ ಕರೆಂಟ್ ಫ್ರೀ ಕೊಡ್ತಿದ್ರು ಚಲೋದ, ಫ್ರೀ ಕೊಡಬೇಡ ಅಂತ ಹೇಳಿದ್ರೆ ಈ 50 ಮಿನಿಟ್ ಏನು ಫ್ರೀ ಕೊಡ್ಲಾತಾರಲ್ಲ ಅದ್ರ ಸಲುವಾಗಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬ್ರೆ, ಸ್ವಲ್ಪ ದಯವಿಟ್ಟು ನಾವು ಇಂಧನ ಖಾತೆ ಸಚಿವ ಮಾಡಿದ್ರಿ. ನಾವು ಇಂಧನ ಖಾತೆ ಸಚಿವ ಇದ್ದಾಗ ಯಾವ ತರ ಮಾಡಿದ್ರಿ, ಎಲ್ಲಾ ಕಡೆನೂ ಒಳ್ಳೆ ಇಂಪ್ರೂವ್ಮೆಂಟ್ ಗಳನ್ನು ಮಾಡಿದ್ರಿ. ನಾವು ಉಪಮುಖ್ಯಮಂತ್ರಿಗಳು ಆಗಿದ್ದರಿಂದ ಯಾವಾಗ ಆಗಿರಲ್ಲ, ಮುಖ್ಯಮಂತ್ರಿ ಆದ್ರೂ ಅದನ್ನ ಸುಧಾರಣೆ ಮಾಡೋರಿ. ನಮಗೆ ದಯವಿಟ್ಟು ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊತೀನಿ, ಎಲ್ಲಾ ಗುಂಟಾಗಳಿಗೆ ಕೊಡ್ರಿ. ಆಮೇಲೆ ರೈತರಿಗೆ 15,000 ರೂಪಾಯಿ ಒಂದು RR ನಂಬರ್ ತುಂಬಿಕೊಳತ್ತಾರೆ ಡೆವಲಪ್ ಅಂತ ಹೇಳಿ. ಅಲ್ಲಿ ಯಾವ LT ಯಾವ ಮಾಡಂಗಿಲ್ಲ. ಅದಕ್ಕೆ ಅವ್ರಿಗೆ ಸರ್ವಿಸ್ ಕನೆಕ್ಷನ್ ದಾಗ ಕೊಟ್ರಂದ್ರ 7ರಿಂದ 8,000 ರೂಪಾಯಿದಾಗ ಅವ್ರಿಗೆ ಸರ್ವಿಸ್ ಕನೆಕ್ಷನ್ ಆಗ್ತದೆ. ಮತ್ತು ಈಗ ನಮ್ದು ERP ಇವ್ರೆಲ್ಲಾ ಬಿಲ್ಗಳನ್ನ ERP ಒಳಗೆ ಮಾಡ್ಕೊಳಕ್ತಾರೆ. ಮತ್ತು ನಮ್ಮ ಗುತ್ತಿಗೆದಾರ ಬಿಲ್ಗಳನ್ನ ಯಾಕೆ ERP ಒಳಗೆ ಮಾಡ್ಕೊಳಕತ್ತಿಲ್ಲ, ಅದನ್ನ ದಯವಿಟ್ಟು ERP ಒಳಗೆ ಮಾಡ್ಕೋರಿ. ಅವ್ರಿಗೆ ಎಷ್ಟು ಸಮಸ್ಯೆ ಅದಾವಪ್ಪ ಅಂತಂದ್ರೆ ಈಗ ಹೇಳಕತ್ತಾರ, ಇಲ್ಲಿ ಬಹಳ ಸಮಸ್ಯೆಗಳದಾವ. ಅವ್ರದ್ದು ಲೇಬರ್ ಚಾರ್ಜ್ ಕೊಡ್ಬೇಕು, ಎಲ್ಲಾ ಕೊಡ್ಬೇಕು. 24/7 ಅವರು ಅವ್ರದ್ದು ERP ಬಿಲ್ಲ. ಬರೀ ERP ಗುತ್ತಿಗೆದಾರಿಗೆ ಮಾತ್ರ ERP ಬೇಡ್ರಿ. ನೀವು ERP ಮಾಡಿ ನಿಮ್ಗೆ ಬಂದ್ ಇಟ್ಕೋರಿ. 15-20 ದಿವಸಗಟ್ಟಲೆ ಏನ್ ಮಾಡ್ತೀರಿ, ನಮ್ ಸರ್ವರ್ ಇಲ್ಲ ಅಂತೇಳಿ ಬಂದ್ ಮಾಡ್ತೀರಿ. ಆದ್ರೆ ಕರೆಂಟ್ ಬಿಲ್ ತುಂಬಿಕೊಳ್ಳೋದು ಬಂದ್ ಮಾಡ್ತೀರಿ ಇಲ್ಲ, ಮೆನುವಲ್ದಾಗ ಮಾಡ್ತೀರಿ. ಹಂಗೆ ಈಗ ಯಾಕೆ ಗುತ್ತಿಗೆದಾರದು ಮೆನುವಲ್ದಾಗ ಮಾಡಬಾರ್ದು? ಮೆನುವಲ್ ಮಾಡ್ಬೇಕು. ಮೆನುವಲ್ ಮಾಡಿ ಹಿಂದಾಗಡೆ ನಿಮ್ಗೆ ERP ಮಾಡ್ಕೋರಿ, ಸುಡ್ಗಾಡ್ರೆ ಮಾಡ್ಕೋರಿ. ಆ ಗುತ್ತಿಗೆದಾರನ್ನ ಯಾಕೆ ನೀವು ತ್ರಾಸ ಕೊಡತ್ತೀರಿ? ಅದಕ್ಕೆ ನೀವೇನದಿರಲ್ಲ, ಇಲ್ಲಿ 10-15 ವರ್ಷ ಗಟ್ಟಲೆ ಏನದಿರಲ್ಲ. ದಯವಿಟ್ಟು ನಾವು ಹೋರಾಟ ಮಾಡಿ ಬೆಂಗಳೂರಿಗೆ ಹೋಗತಕ್ಕ ಇದೇ. ಈಗ ನಮ್ದು ಮಾಜಿ ಅಧ್ಯಕ್ಷರು ಮಾದ್ರಿ ಸಾಹೇಬ್ರು ಮತ್ತು ಅವರು ಕಾಂಗ್ರೆಸ್ ಧುರೀಣರು ಅವ್ರು ಆಗಲೇ ಹೇಳಿದ್ರು. ಏನ್ ಹೇಳಿದ್ರು, ನಾವು ಮುಖ್ಯಮಂತ್ರಿ ತನ ಹೋಗ್ತೀವಿ ಅಂತ ಹೇಳ್ಯಾರ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಮುಖ್ಯಮಂತ್ರಿ ತನಕ ಹೋಗ್ತೀವಿ. ಯಾಕಂದ್ರೆ ನಾವು ಇವತ್ತು ನಮ್ಮ ಇವ್ರಿದ್ರಂದ್ರೆ MP ಪಾಟೀಲ್ ಸಾಹೇಬ್ರು ಇದ್ರಂದ್ರೆ ಸಚಿವರು, ಅವ್ರಿಗೇನ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದ್ರಪ್ಪ ಅಂದ್ರೆ ನಾವು ಮೊದಲೇಕಾಗಿ ಹೋಗಿ ಅವ್ರಿಗೆ ಭೇಟಾಗ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನ್ ಮಾಡ್ರಿ, ಇದನ್ನ ದಯವಿಟ್ಟು ಇದನ್ನ ಕರೆಂಟ್ ಕೊಡುವಂತ ವ್ಯವಸ್ಥೆಗಳನ್ನ ತಾವು ಮಾಡ್ರಿ. ಮುಂದಿನ ದಿವಸದೊಳಗೆ ನಮ್ಮ ಗುತ್ತಿಗೆದಾರ ಬಿಲ್ಗಳು ಏನು ಬಾಕಿ ಅದಾವ ದಯವಿಟ್ಟು 1 ವಾರದೊಳಗೆ ತಾವು ಅದನ್ನ ERP ಮಾಡ್ರಿ, ಬಿಟ್ಟರೆ ಬಿಡ್ರಿ, ದಯವಿಟ್ಟು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ. ತಮ್ಮ ಮುಖಾಂತರ ಮಾಧ್ಯಮಗಳು ಇಂಧನ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರಿಗೆ ವಿಜಯಪುರ ಜಿಲ್ಲೆ ವಿದ್ಯುತ್ ವಿತರಣಾ ಗ್ರಾಹಕರ ಕುಂದುಕೊರತೆಗಳು ಮನವಿ ಕುರಿತು ಸಲ್ಲಿಸಿದರು. ಈ ವಿಷಯ ಸೈಯದ್ ಹಸೀನ್ ಲಂಕಾಗೃಹ ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಅನಿಯಂತ್ರಿತ ವಿದ್ಯುತ್ ವಿತರಕ ಸಂಘ ರಿಜಿಸ್ಟರ್ ಬೆಂಗಳೂರು ವಿಜಯಪುರ ಜಿಲ್ಲಾ ಶಾಖೆ. ದಿನಾಂಕ ಮುಖ್ಯಮಂತ್ರಿಗಳ ಆದೇಶ 3/7 ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ 3/7/2020 ನಡೆದ ಸಭೆಯಲ್ಲಿ ಆದೇಶ ನೀಡಿದೆ. ಆದರೆ ನಮ್ಮ ವಿದ್ಯುತ್ ಗುತ್ತಿಗೆದಾರ ಅಧಿಕಾರಿಗಳು
ಅಧ್ಯಕ್ಷರಾದ ಸಿದ್ದಪ್ಪ ಬೆಜ್ಜಿಗರು ಅವರು ಯಾವುದೇ ಆದೇಶವನ್ನು ಮುಖ್ಯವಾದ ಆದೇಶ ಇದ್ದರೂ ರಿಜೆಕ್ಟ್ ಮಾಡಿ ತಂದೆ ಒಂದು ಆದೇಶವನ್ನು ನೀಡುತ್ತಾರೆ. ಅದರ ಪ್ರಕಾರ ನಾವು ಅವರಿಗೆ ಒಂದು ಅರ್ಜಿ ಮನವಿ ಮಾಡಿದ್ದೆವು. ಯಾವುದರ ಲಿಖಿತ ರೂಪದಲ್ಲಿ ಕರ್ನಾಟಕ ಸರ್ಕಾರ ಅಥವಾ ನ್ಯಾಯಾಲಯ ಅಥವಾ KRC ಇವು ಯಾವುದೇ ಒಂದು ಆದೇಶ ಇದ್ದರೆ ಈ ಗುಂಟಾ ಪ್ಲಾಟ್ಗಳಿಗೆ ಬಕ್ಷಿಸ್ ಪತ್ರ ಹಾಗೂ ಸಬ್ ರಿಜಿಸ್ಟರ್ ಅಂತ ಎನೆಯಲ್ಲಿ ಗುಂಟಾ ಸಬ್ ರಿಜಿಸ್ಟರ್ ಖರೀದಾದಂಥ ಕಾಗದಪತ್ರಕ್ಕೆ ವಿದ್ಯುತ್ ಸಾವಿರ ಕೊಡುವಂತ ಮನವಿ ಮಾಡಿದ್ವಿ. ಯಾವುದೇ ಲಿಖಿತ ರೂಪದಲ್ಲಿ ಆದೇಶ ಸರ್ಕಾರ ಗೌರ್ಮೆಂಟ್ದಿರಲಿ, ಕರ್ನಾಟಕದಿರಲಿ ಅಥವಾ ನ್ಯಾಯಾಲಯದಿರಲಿ ಅಥವಾ KRC ಕೊಡೋತ್ತಿಲ್ಲ, ಯಾವುದೇ ರೂಪದಲ್ಲಿ ಲಿಖಿತ ರೂಪದಲ್ಲಿ ಮರಳಿ ನಮಗೆ ಕೊಟ್ಟಿರೋದಿಲ್ಲ. ಕೇವಲ ಅವರು ಬರೆದು ಕೊಟ್ಟಿದ್ದು ವಿದ್ಯುತ್ ಶಕ್ತಿ ಕೊಡಲಿಕ್ಕೆ ಬರೋದಿಲ್ಲ. ಇವ್ರ ಮ್ಯಾಗೆ ಮೊದಲ ಏನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದ್ದಾರೆ ಇವರು ಸಿದ್ದಪ್ಪ ಇಂಜಿನಿಯರ್, ಮುಖ್ಯಮಂತ್ರಿ ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ. ಇವರು ಮೊದಲು ಇಲ್ಲಿ ಬಿಜಾಪುರದಲ್ಲಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅವ್ರು ಮೊದಲು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಡಿಸ್ಮಿಸ್ ಮಾಡಿ ಹೋಗೋದು ಬಿಡಬೇಕು. ಇವ್ರ ಬಗ್ಗೆ ಕ್ರಮ ಆಗಲಿಕ್ಕಂದ್ರೆ ಇವತ್ತಿನ ಜಿಲ್ಲಾಲಿಂದ ಎಷ್ಟು ಎಲ್ಲ ಜಿಂದಗಿ ಎಲ್ಲ ತಾಲೂಕದವರು ಸೇರಿದ್ದಾರೆ. ಈ ನಿಯೋಗ ಮುಂದೆ ಬಿಜಾಪುರಗೆ ಜಿಲ್ಲೆಗೆ ಉಸ್ತುವಾರಿ ಸಚಿವ ಕೊಟ್ಟಿರೋಂಥ ಆದೇಶ ಸಚಿವರಾದರು ಅವ್ರ ಮನೆಗೆ ಹೋಗ್ತೀವಿ, ನಾವು ಮುತ್ತಿಗೆ ಹಾಕ್ತೀವಿ. ಇಲ್ಲ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮನೆಗೆ ಹೋಗಿ ನಾವು ಧರಣಿ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತಿದ್ದೀನಿ. ಈ ಎಲ್ಲ ಕೆಲವು ಏನು ಡೀಟೇಲ್ಸ್ ಹೋಗೋಕ್ಕೆ ಭಾಳ ಟೈಮ್ ಹತ್ತದ ಇದ್ದಂಥ ಮತ್ತು 24/7 ಎಲಿಜಿಬಲ್ ಏನಾದ್ರು ಮಳೆ ಗಾಳಿ ಆದ್ರೆ ಕೆಲವು ಲೇಬರ್ ವರ್ಕ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ. ಅವ್ರಿಗೊಂದು ರಿಸರ್ವ್ ಫಂಡ್ ಮಾಡಬೇಕು. ಇಮಿಡಿಯೇಟ್ಲಿ ಅವ್ರದ್ದು ಕೆಲಸ ಮುಗಿದ ಮ್ಯಾಗ ಹ್ಯಾಂಗೆ ಮಳೆ ಗಾಳಿದಾಗ ಕಂಬದ ಮ್ಯಾಗ ಕೆಲವು ಬಡವ ಕಾಂಟ್ರಾಕ್ಟರ್ ಅವ್ರದ್ದು ತಮ್ಮ ಎಲ್ಲ ನಿವೇಶ ಮಾಡಿ ಬ್ಯಾಂಕ್ ಲೋನ್ ತಂದು ಮಾಡಿರ್ತಾರೆ. ಅವ್ರು ಇಮಿಡಿಯೇಟ್ಲಿ ಕೆಲಸ ಮುಗಿದ್ಮೇಲೆ ಇಮಿಡಿಯೇಟ್ಲಿ ಪೇಮೆಂಟ್ ಆಗೋದು ವ್ಯವಸ್ಥೆ ಮಾಡಬೇಕಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಕೆಲವು ಟರ್ಮ್ಸ್ ಆಫ್ ಕಂಡೀಷನ್ ತಗೋತಾರೆ. ಟೆಂಡರ್ ಆದಾಗ ಇಷ್ಟು ದಿವಸನಾಗ ಕೆಲಸ ಮುಗಿಬೇಕು. ಅದೇ ರೀತಿಯಿಂದ ಕೆಲಸ ಮುಗಿದಾಗ ವಿಡಿಯೋನ 15 or 30 ದಿನದಾಗ ಲೇಬರ್ ಕಾಂಟ್ರಾಕ್ಟ್ ಬಿಲ್ ರಿಸೀವ್ ಮಾಡಿಬಿಡ್ಬೇಕು. ಆ ಪ್ರೊವಿಜನ್ ಇಟ್ಕೊಂಡೇ ಟೆಂಡರ್ ಮಾಡಬೇಕಂತ ನನ್ನ ಅನಿಸಿಕೆ. ಇಲ್ಲ ಅದನ್ನು ವಿದ್ಯುತ್ಗಿದ್ದವ್ರು ಕೆಲವು ಎಲ್ಲ ಬ್ಯಾಂಕ್ ಲೋನ್ ಮಾಡಿ ಅದು ಮಾಡಿ ಎಲ್ಲ ಲೋನ್ ಮಾಡಿದ್ದಾರೆ. ಇವ್ರು ಪೆಂಡಿಂಗ್ ಇಟ್ಕೊಂಡು ಕೂತ್ರೆ ಅವನಿಗೆ ನುಕ್ಸಾನ್ ಆಗ್ತದೆ. ಹೀಗಾಗಿ ನಾನು ಹೇಳಿ ಬರ್ತೀನಿ, ಇವ್ರು ಮನವಿ ಮಾಡ್ತಾರೆ. ರೈತ ಭಾರತ ಪಕ್ಷ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಸಂಸ್ಥೆ ವಿಷಯ ಏನಪ್ಪಾ ಅಂತಂದರೆ, ಕರ್ನಾಟಕ ರಾಜ್ಯದ ಜನರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ವಿದ್ಯುತ್ ಕಂಪನಿಗಳು ಸಾರ್ವಜನಿಕರಲ್ಲಿ ಚೆಲ್ಲಾಟವಾಡುವುದನ್ನು ಖಂಡಿಸಿ ಅನುಕೂಲ ಮಾಡಿಕೊಡುವಂಥದ್ದು. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಸಂಘ ವಿಜಯಪುರ ನಡೆಸುತ್ತಿರುವ ಹೋರಾಟಕ್ಕೆ ರೈತ ಭಾರತ ಪಕ್ಷ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಮತ್ತು ಈ ಮುಂಚೆ ರೈತ ಭಾರತ ಪಕ್ಷ ಹಲವಾರು ಇಂಧನ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಪತ್ರಗಳನ್ನು ನೀಡಿದರೂ ಸಹಿತ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸರ್ಕಾರ ಹಾಗೂ ವಿದ್ಯುತ್ ಕಂಪನಿಗಳು ಮತ್ತು KRC ಸಾರ್ವಜನಿಕರಿಗೆ ಸಿಗಬೇಕಾದ ವಿದ್ಯುತ್ ಸಂಪರ್ಕವನ್ನು ಎಲ್ಲರಿಗೂ ನೀಡಬೇಕಾಗಿ ಮತ್ತೊಮ್ಮೆ ಕಳಕಳಿವೇನೆಂದರೆ ಸಮಸ್ಯೆಗಳ ಬಗ್ಗೆ ಅದು ಒಂದೇದೇಪ್ಪ ಅಂದರೆ 2024 ಡಿಸೆಂಬರ್ ಸುಪ್ರೀಂ ಕೋರ್ಟ್ ಆದೇಶದ ನೆಪವನ್ನೇಳಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಸುಮಾರು 1 ವರ್ಷದಿಂದ ಕರ್ನಾಟಕ ಸರ್ಕಾರ, ನಗರಾಭಿವೃದ್ಧಿ, ಇಂಧನ ಇಲಾಖೆಯ ವಿದ್ಯುತ್ ಕಂಪನಿಗಳು ಹಾಗೂ KRC ಇವರು ಮಾಡಿದ ಅನ್ಯಾಯವನ್ನು ಕರ್ನಾಟಕ ರಾಜ್ಯದ ಜನರು ಎಂದೂ ಸಹಿಸುವುದಿಲ್ಲ. ಏಕೆಂದರೆ ಸಾರ್ವಜನಿಕರು ವಿದ್ಯುತ್ ಸಂಪರ್ಕದ ಸಲುವಾಗಿ ಯಾವುದೇ ರಾಜ್ಯದಲ್ಲಿ ತೆಗೆದುಕೊಳ್ಳದ ನಿರ್ಣಯವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಸಾರ್ವಜನಿಕರಿಗೆ ವಿದ್ಯುತ್ ಸಲುವಾಗಿ ಜನರು ಕಷ್ಟಪಡಬೇಕಾಯಿತು. ಮತ್ತು ಗೃಹಜ್ಯೋತಿಯ ಲಾಭವನ್ನು ಸಾರ್ವಜನಿಕರಿಗೆ ನೀಡಬಾರದು ಅಂತ ಸರ್ಕಾರ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಜಾಗಗಳಿದ್ದು ಇದಕ್ಕೆ ಮಹಾನಗರ ಪಾಲಿಕೆಗಳಿಂದ ಪರ್ಮಿಷನ್ ಸಿಗದೇ ಇರುವುದು ಮತ್ತು ಸಾರ್ವಜನಿಕರಿಗೆ ಬಕ್ಷೀಸ್ ಪತ್ರ, ಮುಸ್ಲಿಂ ಸಮಾಜ ಹಾಗೂ ಇನ್ನಿತರ ಸಮಾಜಗಳು ದಾನದ ರೂಪದಲ್ಲಿ ಜಾಗವನ್ನು ನೀಡಿದ ಉದಾಹರಣೆಗಳು ಇರ್ತವೆ. ಆದ ಕಾರಣ ಕರ್ನಾಟಕ ಸರ್ಕಾರಕ್ಕೆ ರೈತ ಭಾರತ ಪಕ್ಷದಿಂದ ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಎಲ್ಲರಿಗೂ ವಿದ್ಯುತ್ ಸಂಪರ್ಕ ನೀಡಲು ಇಂಧನ ಇಲಾಖೆ ಅಧಿಕಾರಿಗಳು ಸೂಚಿಸಿ ಮಾರ್ಗದರ್ಶನ ನೀಡಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ಎರಡನೇದು ಏನಪ್ಪಾ ಅಂದರೆ, ಮಾನ್ಯ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ವಿಜಯಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 75% ಅಧಿಕಾರಿಗಳು ತಮ್ಮ ಸರ್ಕಾರಿ ಕೆಲಸದ ಜೊತೆಗೆ ಗುತ್ತಿಗೆ ಕಾಮಗಾರಿಗಳನ್ನು ಸಹಿತ ಮಾಡುತ್ತಿದ್ದು ಬಹಳ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಹಲವಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇದ್ದು ಬೇರೆ ಕಡೆ ವರ್ಗಾವಣೆ ಮಾಡಿ ವಿದ್ಯುತ್ ಕಂಪನಿಗಳನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ. ಮೂರನೇದು ಏನಪ್ಪಾ ಅಂತಂದರೆ, ವಿದ್ಯುತ್ ಕಂಪನಿಗಳು ಖಾಸಗೀಕರಣ ಮಾಡಬಾರದು ಎಂದು ರೈತ ಭಾರತ ಪಕ್ಷ ವಿರೋಧಿಸುತ್ತದೆ. ಅದರಂತೆ ವಿದ್ಯುತ್ ಕಂಪನಿಗಳು ಆರ್ಥಿಕವಾಗಿ ನಷ್ಟ ಅನುಭವಿಸಲು ಮೂಲ ಕಾರಣ ವಿದ್ಯುತ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರೆಲ್ಲರೂ ಸೇರಿ ನಷ್ಟದಲ್ಲಿ ಬರಲು ಮೂಲ ಕಾರಣವಾಗಿದೆ. ಕಾರ್ಮಿಕ ವರ್ಗ ದುಡಿಯುತ್ತದೆ, ಆದರೆ ಹಿರಿಯ ಅಧಿಕಾರಿಗಳು ಮಾತ್ರ ಕಂಪನಿಯನ್ನು ಆರ್ಥಿಕವಾಗಿ ಸದೃಢ ಮಾಡಲು ಹಿಂಜರಿಯುತ್ತಿರುವುದರಿಂದ ಈ ಕಂಪನಿಗಳು ದಿವಾಳಿ ಹಂಚಿಕೆ ಬಂದು ತಲುಪಿದೆ. ಆದರೆ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಇಂಧನ ಸಚಿವರಿಗೆ ನೇರವಾಗಿ ಸವಾಲು ಹಾಕುತ್ತೇನೆ. ಏನೆಂದರೆ, ಈ ಕಂಪನಿಗಳನ್ನು ಪ್ರತಿ ವರ್ಷ 600ರಿಂದ 700 ಕೋಟಿಗೆ ಲಾಭಾಂಶದಲ್ಲಿ ತಂದು ತೋರಿಸಲು ನನಗೆ ಒಂದು ಅವಕಾಶ ಕೊಟ್ಟರೆ ಅದನ್ನು ಮಾಡಿ ತೋರಿಸುವಂಥ ಧೈರ್ಯ ನನ್ನಲ್ಲಿದೆ ಅಂತ ಹೇಳ್ತಿರ್ತೀನಿ. ಆಮೇಲೆ ಈಗೇನಿತ್ತು ಅಂದರೆ, ಒಂದು KRC ಆಯೋಗದ ಅಧ್ಯಕ್ಷರಿಗೆ ಒಂದು ಕಾಪಿ ಹಾಕಿದ್ದೀವಿ, ಇಂಧನ ಸಚಿವರಿಗೆ ಒಂದು ಕೊಟ್ಟಿದ್ದೀವಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಿಗೆ ಒಂದು ಕೊಟ್ಟಿದ್ದೀವಿ, ಪ್ರಧಾನ ಕಾರ್ಯದರ್ಶಿಗಳು ಇಂಧನ ಇಲಾಖೆ, ಮಾನ್ಯ ಎಸ್ಕಾಂ MD ಅವರಿಗೆ ಒಂದು ಕಾಪಿ ಇದೆ. ಇವ್ರಿಗೆ ಒಂದು ಸ್ವಲ್ಪ ಮಾನ್ಯ ಜಿಲ್ಲಾಡಳಿತ ಮೂಲಕ ಮುಟ್ಟಿಸ್ಬೇಕಂತ ಯಕ್ಷನ್ ನಾನು